ಪ್ರಿನ್ಸಸ್ ಕಟ್ ಪ್ಯಾಡೆಡ್ ಬ್ಲೌಸ್ ವಿತ್ ಸ್ಲೀವ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾ ಹೇಳ್ತೀನಿ. ಫಸ್ಟ್ ಬಟ್ಟೆಗೆ ಕ್ಲೀನಾಗಿ ಐರನ್ ಮಾಡ್ಕೋಬೇಕು. ಬಟ್ಟೆ ಕ್ಲೀನಾಗಿ ಐರನ್ ಇಲ್ಲ ಅಂದರೆ ಸರಿಯಾಗಿ ಬರೋದಿಲ್ಲ. ಸೊ ಇದು ಬಂದು ಬಾಡಿ ಮೆಜರ್ಮೆಂಟ್ ಬ್ಲೌಸ್. ಇದನ್ನು ನಾವು ಫಸ್ಟ್ ಸ್ಟ್ರೈಟ್ ಪ್ಲಸ್ ಮಾರ್ಜಿನ್ ಕಟ್ ಮಾಡಿಬಿಡಬೇಕು. ಇದು ನಮ್ಮ ಕಸ್ಟಮರ್ದು ಬ್ಲೌಸು. ಇವ್ರದ್ದು ಬ್ಲೌಸ್ ಲೆಂತ್ ಬಂದು ಆ್ಯಕ್ಚುಲಿ ನಾನು 2 ಬ್ಲೌಸಸ್ ಕಟ್ ಮಾಡ್ತಾಯಿದ್ದೀನಿ, ಒಂದು ಬ್ಲ್ಯಾಕು ಒಂದು ವೈಟ್. ಸೊ 2-3 ಇದ್ದರೆ ನಾವು ಒಟ್ಟಿಗೆ ಕಟ್ ಮಾಡಿಬಿಡ್ತೀವಿ. ಸೊ ಬ್ಲೌಸ್ ಲೆಂತ್ ಬಂದು ಇವರು ಒಂದು ಸ್ವಲ್ಪ ಫ್ಯಾಟ್ ಇದ್ದಾರೆ, 14.5. ವೇಸ್ಟ್ ಇವ್ರದ್ದು 32 ಇದೆ. 32 ಡಿವೈಡ್ ಬೈ 4 ಅಂದರೆ 8 ಬರುತ್ತೆ. ಸೊ ನಂದು 2 ಚಾನಲ್ಸ್, 2 ಭಾಷೆಯಲ್ಲಿರುತ್ತೆ, ಒಂದು ಹಿಂದಿ ಮತ್ತು ಒಂದು ಕನ್ನಡ. ಎರಡರಲ್ಲೂ ನೀವು ನೋಡ್ಬೋದು, ಬಟ್ ಒಂದೇ ಚಾನಲಲ್ಲಿರುತ್ತೆ ವೀಡಿಯೋಸು. ಇವ್ರದ್ದು ಆರ್ಮೋಲ್ ಬಂದು 6.5 ಕೆಳಗಡೆ ಇಳಿಸ್ತೀನಿ, ಯಾಕಂದರೆ ಬಿಕಾಸ್ ಆಫ್ ಇವ್ರು ದಪ್ಪ ಇದ್ದಾರೆ. ಇವ್ರದ್ದು ಚೆಸ್ಟ್ 38 ಇದೆ, ಪ್ಲಸ್ 2 ಇಂಚಸ್ ನಾವು ಆ್ಯಡ್ ಮಾಡ್ಕೋಬೇಕು. ಸೊ 40. ಸೊ ಚೆಸ್ಟ್ ಆ್ಯಂಡ್ ವೇಸ್ಟಿಗೆ ಇದು ನಾವು ಜಾಯಿನ್ ಮಾಡಬೇಕು. ಓಕೆ, ಆಮೇಲೆ ನಾರ್ಮಲ್ ಬ್ಯಾಕ್ ಕ್ಲೋಸ್ ನೆಕ್ ಇಲ್ಲ. ಕ್ಲೋಸ್ ನೆಕ್ ಇದ್ದರೆ ಬೇರೆ ಥರ ಬರುತ್ತೆ ಕಟಿಂಗು, ಪ್ಲಸ್ ಡೀಪ್ ನೆಕ್ ಇದ್ದರೆ ಬೇರೆ ಥರ ಬರುತ್ತೆ. ಸೊ ಇದು ನಾರ್ಮಲ್ ಡೀಪ್ ನೆಕ್ಗೆ. ಇದು ನಿಮಗೆ ಕ್ಲೋಸ್ ನೆಕ್ದು ಕಟಿಂಗ್ ಬೇಕು ಅನಿಸಿದ್ರೆ, ಅಂದರೆ ಕಾಲರ್ ನೆಕ್ ಇರಲಿ, ಬೋಟ್ ನೆಕ್ ಇರಲಿ, ಸೊ ಅದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ಹೇಳಿದ್ರೆ ನಾವು ಬೇಕಂದರೆ ಆ ಕಟಿಂಗು ಮಾಡ್ತೀನಿ, ತೋರಿಸ್ತೀನಿ. 3.5 ಬ್ರಾಡ್ ಕೊಡಬೇಕು, ಪ್ಲಸ್ 2 ಇಂಚಸ್ ಶೋಲ್ಡರ್. ಸ್ಲ್ಯಾಂಟಾಗಿ, ಅಂದರೆ ಇದು ಕೆಲವರು ಏನು ಮಾಡ್ತಾರೆ, ಫುಲ್ ಕ್ಲೋಸ್ಲಿ ತೊಗೊಬಿಡ್ತಾರೆ. ಸೊ ಕ್ಲೋಸ್ಲಿ ತೊಗೊಳ್ಳೋದು ಬೇಡ. ಇದನ್ನು ಒಂದು ಸ್ವಲ್ಪ ಸ್ಲ್ಯಾಂಡ್, ನಮಗೆ ಚೆನ್ನಾಗಿ ಕಾಣಬೇಕು ಶೇಪ್. ನಾವು ಏನು ಶೇಪ್ ತೆಗಿತೀವಿ ನಮಗೆ ಚೆನ್ನಾಗಿ ಕಾಣಬೇಕು ಅದು. ಸೊ ಇವ್ರದ್ದು ಆರ್ಮೋಲ್ 18.5 ಇದೆ. ನೀವು ಬೇಕಂದರೆ ನೋಡ್ಬೋದು, ಯಾವುದು ಮೆಜರ್ಮೆಂಟ್ ಕಟ್ ಮಾಡ್ತಾವನೆ ಇವನು ಅಂತ ಹೇಳೋಂಗಿಲ್ಲ. ಆರ್ಮೋಲ್ ಮೆಜರ್ಮೆಂಟ್ ಇದು 18.5. ಎಕ್ಸಾಕ್ಟ್ ಬಂದುಬಿಡುತ್ತೆ 18.5. 9 ಕಾಲು ಅಂದರೆ 18.25 ಆಗುತ್ತೆ ಶೋಲ್ಡರಿಂದ. ಆಮೇಲೆ ನಮ್ಮ ಡಾಟ್ ಪಾಯಿಂಟ್ ಏನಿರುತ್ತೆ ಆ ಡಾಟ್ ಪಾಯಿಂಟಿಗೆ ಇದು ಮಾಡ್ಕೋಬೇಕು. ಆಮೇಲೆ ಅಲ್ಲಿಂದ 4 ಇಂಚಸ್ ವೈಡ್. ಕೆಲವರು 3 ತೊಗೊಬಿಡ್ತಾರೆ, 4.25 ತೊಗೊಬಿಡ್ತಾರೆ, ಅಷ್ಟು ತಗೊಳ್ಳೋಂಗಿಲ್ಲ. ಸ್ಟ್ರೈಟ್. ನೆಕ್ಸ್ಟ್ ಬಂದು ನಮ್ಮ ಬ್ಯಾಗ್ ನೆಕ್. ನೀವೇ ಮೊನ್ನೆ ಕೊಡ್ತಿದ್ದೆ ನಿಮಗೆ, ನೀವೇ ಹೇಳಿದ್ರಿ ಸೋಮವಾರ ಕೊಡು ಅಂತ. ಆಯ್ತಾ? ಇಲ್ಲ, ಸಂಜೆ ಕೊಡ್ತೀನಿ. ನೋಡು, ಇವತ್ತೇ ಬಂದಿದ್ದು. ಅಲ್ಲೇ ಸುಮ್ಮನೆ ಕುತ್ಕೊಂಡು ಹೋಗ್ತೀನಿ. 2 ಜಾಕೆಟ್ ಕೊಟ್ಬಿಟ್ಟು ನಾನು ಬಟ್ಟೆಗಳೆಲ್ಲ ಒಗಿಬೇಕಾದಾಗೆ ಸಂಜೆ ಕೊಡ್ತೀನಿ. ಬಿಡಿ, ರಾಧಮ್ಮನ ಕಳಿಸಿ ಹಂಗೆ ಹೋಗ್ತಾ ಇರಲಿಲ್ಲ. ನಾನು 2 ಜಾಕೆಟ್ ಕೊಟ್ಬಿಟ್ಟು ಒಳ್ಳೆ ತಿರ್ಗಂಗಾಯ್ತು. ಬರ್ತೀನಿ ಎಲ್ಲ ಹೇಳಿದ್ದು. ಸ್ಕೂಲ್ಗೆ ಹೋಗಿದ್ರಾ? ಬೆಳಿಗ್ಗೆಯಿಂದ ಬಂದು
ಸರಿ ರಾಧನ್ ಕೈ ಕೊಟ್ಬಿಡಿಸಿ ಸಾಯಂಕಾಲ ಓಕೆ ಮರಿಬೇಡಿ. ಹಾಂ ನಾನು ರಾಧನ್ ಕಳಿಸಿ ಖಂಡಿತ. ಒಬ್ಬರು ಕಸ್ಟಮರ್ ಬಂದಿದ್ದರು, ಸಾರಿ. .11 ಫ್ರಂಟ್ ಲೆಂತ್ ಇರೋದು 13.5 ಇದೆ. ಸೊ ನೀವು ನೋಡ್ಕೋಬೋದು 13.5 ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋಲ್ಲಿ ನೋಡಿದ್ದೀರಾ ಅನಿಸುತ್ತೆ. ನಾನು ಈ ಫ್ರಂಟ್ ಲೆಂತು ಕೂಡ ಅದರಲ್ಲೇ ಮಾರ್ಕ್ ಮಾಡ್ಕೊತೀನಿ. ಬ್ಯಾಕ್ ಡೀಪ್ .ಪಾಯಿಂಟಿಗೆ ಮಾರ್ಕ್ ಪ್ಲಸ್ ಚೆಸ್ಟಿಗೆ ಮಾರ್ಕ್, ನೆಕ್ ಬ್ರಾಡ್ಗೆ ಮಾರ್ಕ್. ಸೊ ಇದೇನಾಗುತ್ತೆ ನಮಗೆ ಬ್ಯಾಕಿಗೆ ಟ್ರೇಸ್ ಆಗಿಬಿಡುತ್ತೆ, ಪ್ಲಸ್ ಕಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ಒಂದೇ ಮೆಷರ್ಮೆಂಟ್ ಇದ್ದರೆ ಸೇಮ್ ನೆಕ್ಸ್ ಆರ್ ಡಿಫ್ರೆಂಟ್ ನೆಕ್ಸ್, ಕ್ಲೋಸ್ ನೆಕ್ ಇಲ್ಲ ಅಂದರೆ ಮ್ಯಾಕ್ಸಿಮಮ್ 3 ಬ್ಲೌಸಸ್ ತನಕ ಒಟ್ಟಿಗೆ ಕಟ್ ಮಾಡ್ತೀವಿ. 3ಕ್ಕಿಂತ ಜಾಸ್ತಿ ಇದ್ದರೆ 3 ಅಂತ ಡಿವೈಡ್ ಮಾಡ್ಕೊತೀವಿ, ಓಕೆನಾ. ಯಾಕಂದರೆ ಆ 3ಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋದರೆ ಬಟ್ಟೆ ಸ್ಲಿಪ್ ಆಗುತ್ತೆ. ಈ ಥರ ನ್ಯಾಚಸ್ ಹೊಡ್ಕೋಬೇಕು ಇದಕ್ಕೆ ಇದಕ್ಕೆ, ಆಮೇಲೆ ಬ್ಯಾಕದು ಕೆಲಸ ಮುಗೀತು, ಓಕೆನಾ. ಇಷ್ಟೇ ಬ್ಯಾಕ್ ಮೆಷರ್ಮೆಂಟ್. ನಾವು ಇಲ್ಲಿ 32 ಬರ್ಕೊಂಡಿದ್ದೀನಿ, ವೇಸ್ಟ್ ಇಲ್ಲೇನು 32 ಅಂತ ಬರ್ಕೋಬೇಕು. ಇವಾಗ ಲಾಸ್ಟ್ ವೀಡಿಯೋಲ್ಲಿ ಹೇಳ್ದಂಗೆ ಇಷ್ಟ ಇದ್ದಿದ್ದರಲ್ಲಿ ಅದಕ್ಕೇನೋ ಒಂಚೂರು ಉದ್ದ ಮಾಡಿ ಆ ಸೈಡ್ ಕ್ಲಿಯರ್ ಇರುತ್ತಲ್ಲ ಮತ್ತೆ ಕೆಳಗೆ ಕಟ್ ಮಾಡ್ಕೊಳ್ಳಿ. ಕಡಿಗೆ ಮಾಡ್ಕೊಳ್ಳಿ. ಲೆಂತ್ ಶಾರ್ಟ್ ಆದರೂ ಓಕೆ ಅಲ್ಲ ಒಂದು ಸ್ವಲ್ಪ. ಶಾರ್ಟ್ ಅಂದರೆ ಆಗುತ್ತೆ ಇವಾಗ ನಿಮಗೆ ಕಟ್ ಮಾಡೋ ಇಲ್ಲ 3/4 ಬೇಕಾ ಇಷ್ಟು ಬೇಕಾ? ಹಾಫ್ ಮಾಡಿ ಸಾಕು. ಎಲ್ಬೋ ಅಂದರೆ 5 ಇಂಚಸ್ ಶಾರ್ಟ್ ಮಾಡ್ತೀವಿ. ಅದ್ರಲ್ಲಿ ಎಷ್ಟು ಶಾರ್ಟ್ ಆಗೋಗುತ್ತೆ ಟಾಪ್ ನೋಡಿ, ಸಿಕ್ಕಾಪಟ್ಟೆ ಶಾರ್ಟ್ ಆಗೋಗುತ್ತೆ ನೋಡಿ. ಆಮೇಲೆ ಮತ್ತೆ ಒಂದು ಕೆಲಸ ಮಾಡಲ್ಲ, ಇಲ್ಲಿ ಹೆಂಗಿದ್ರು ಇದು ಎಕ್ಸ್ಟ್ರಾ ಇದೆ, ಇಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ. ಬೇಡ, ಅದು ಹಂಗೆ ಬಿಟ್ಬಿಡಿ. ಕ್ಲಿಯರ್ ಕೊಟ್ಟಿದ್ದಾರಲ್ಲ ಸೈಡಲ್ಲಿ. ಇಲ್ಲ ಕ್ರೀಮ್ ಸಿಲ್ಕ್ ತಗೊಬಂದು ಅಟ್ಯಾಚ್ ಮಾಡಬೇಡ ಫ್ರಂಟಲ್ಲಿ. ಬೇಡ ಭಯ್ಯ, ಸುಮ್ಮನೆ ಇದನ್ನೇ ಮಾಡ್ಕೊಡಿ ಸಾಕು. ಇನ್ನೊಂದು ಕಡೆ ಕಟ್ ಮಾಡಿ. ಈ ಸೈಡ್ ಫ್ಲೇರ್ ಇರುತ್ತಲ್ಲ, ಸೈಡ್ ಫ್ಲೇರಲ್ಲಿ ಅಷ್ಟೊಂದು ಬರಲ್ಲ. ಕೆಳಗೆ ಮಾಡ್ಕೊಳ್ಳಿ. ಎಷ್ಟು ಬೇಕು ಇನ್ನೊಂದು ಅಷ್ಟು? 5 ಇಂಚಸ್ ಬೇಕು. ಅದು 6 ಇದೆ, 6 + 5 11 ಆಗುತ್ತೆ. 11 ಇಂಚಸ್ ಬೇಕು ಭಯ್ಯ. ನಾನು ಇಷ್ಟು ಮಾಡಿ ಸಾಕು. ಇಷ್ಟು ಕಟ್ ಮಾಡ್ಕೊಳ್ಳಿ. ನಿಮ್ಮ ಕೈ ಎಷ್ಟು ಅದು ಜಾಸ್ತಿ ಮೆಜರ್ಮೆಂಟ್ ಮಾಡಿ ಎಷ್ಟು ಬೇಕು ಟೋಟಲ್, ಎಷ್ಟು ಬೇಕು ಟಾಪು. ಟೋಟಲ್ ಇದು ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ಇದು 47 ಇದೆ. ಎಷ್ಟು ಬೇಕು? 47 44 42 ಇದ್ರೆ ಓಕೆ, ಬಟ್ ಅದು ನಾರ್ಮಲ್ 42 ತನಕ ಬರುತ್ತೆ ನೋಡಿ. ನೀವು ಹಾಕಿರೋದು 42 ಇದೆ. ಸಾಕು, ಕಟ್ ಮಾಡ್ಕೊಳ್ಳಿ. ಇವೇನೋ ಆ ಥರ ಇದೆ, ಕಟ್ ಮಾಡ್ಕೊಳ್ಳಿ. ಬೇಗ ಸಡ್ರ ಅಂತ ಮಾಡ್ಕೊಳ್ಳಿ. ಅಷ್ಟೇ ಇರಲಿ. ಲೂಸ್ ಗೀಸ್ ಎಲ್ಲ ಚೆನ್ನಾಗಿ ಈ ಕಡೆ ಚೆನ್ನಾಗಿದೆ, ಈ ಕಡೆ ದಪ್ಪ ಇದೆ. ನನಗೆ ರೈಟ್ ಹ್ಯಾಂಡ್ ಯಾವಾಗಲೂ ದಪ್ಪ ಇರುತ್ತೆ ನಮ್ಮ ಲೇಡೀಸ್ಗೆ. ಇಲ್ಲ ಕೆಲವ್ರಿಗೆ ಲೆಫ್ಟ್ ದಪ್ಪ ಇರುತ್ತೆ, ನಂಗೆ ಲೆಫ್ಟ್ ಅಷ್ಟೊಂದು ಕಾಣಿಸ್ತದೆ. ಏನಿದ್ರು ನೀವು ಹೊಂದಿರೋದು ಡ್ರೆಸ್ಸಸ್ ಸ್ಟಿಚಿಂಗು ಬಿಲ್ಡಿಂಗ್ ಕಟ್ಟೋದು ಯಾವಾಗಲೂ ಒಂದೇ ವ್ಯವಸ್ಥೆ ಆಗಿದೆ. ಸೇಲ್ ಆಗಿಲ್ವಾ ಈ ಮೆಟೀರಿಯಲ್ಸ್ ಈ ಸತಿ? ನಮ್ದೇ ಇದೆಲ್ಲ ಸೇಲ್ಸ್ ಆಲ್ಮೋಸ್ಟ್ ಎಲ್ಲ ಆಗ್ತಾ ಇದೆ. ಅದೇ ಕಲರ್ ದಾರ ಹಾಕಿ ಒಂಚೂರು ನಾನು ಹಾಕೊಂಡಿದ್ದಷ್ಟೇ ಬರುತ್ತಾ? ಈಗ ಹಾಕಿದ್ರಲ್ಲ ಅಷ್ಟು.
ತುಂಬ ಶಾರ್ಟ್ ಆಗ್ಬಿಟ್ಟಿರೋ ಕಷ್ಟ ಆಗೋದು. ಅದೇನೋ ವೀಡಿಯೋ ಹಾಕಿದ್ರಿ ನೋಡೋಣ ಇಲ್ಲ ಅಂತೀರಿ. ಸಾವಿರ ಕಮ್ಮಿ ಬರೀತಿದ್ದೀನಿ ಬಸ್ ಇಸ್ಕೊಂಡು ಬರ್ತಾವ ಈ ಟೈಮಲ್ಲಿ. ಬರ್ಬೋದು ಗುಲ್ಜಾರ್ ಅರ್ಜೆಂಟ್ ಆಧಾರನೇ ಹಾಕಕ್ಕೆ ಒಂಚೂರು ಕಲೆದ ದಾರ. ಸೇಮ್ ಕಲರ್ ರೂಲ್ಸ್ ಹಂಗೆ ಇದ್ರಿ ಅಂತ ಹೇಳಿ ಬರ್ತಾಯಿಲ್ಲ. ಇದು ಓಪನ್ ಆಗ್ತಾರೆ ಇಲ್ಲ ಆಗುತ್ತಲ್ಲ. ಅದಕ್ಕೆ ಕಡಿಮೆ ಇಲ್ಲ. ಇದು ಮಾಡಿ ಮತ್ತೆ ಕುಕ್ಕಿಂಗು ಮಾಡಿ ಬಿರಿಯಾನಿ ಅಂತದ್ದು. ನಮ್ಮೂರಲ್ಲಿ ಒಬ್ಬ ಮಾಡಿಬಿಟ್ಟು ಏನು ಮನೆ ಕಾಡು ಗೀರೆಲ್ಲ ನೋಡಬೇಕು. ಎಷ್ಟೋ ನೋಡ್ತಾರೆ ಎಲ್ಲಿ ಬಂದು ಕ್ಯಾಮ್ರಾ ಹಾಕಿದ್ರೆ ಸ್ಟ್ಯಾಂಡ್ ಹಾಕ್ಕೊಂಡು ಒಂದು ದೊಡ್ಡಪ್ಪ ಇರೋ ತಗೊಳಪ್ಪ ನಮ್ಮೂರಿನ ಪ್ರಕೃತಿ ಸಂಸ್ಕೃತಿ ಕಲಾಚಾರ ದೊಡ್ಡದಾಗಿ ತಿಳಿಬೇಕು ಮಾಡ್ಕೊಳಪ್ಪ ವೀಡಿಯೋ ಮಾಡ್ಕೊ ಅಂತಾರೆ. ನಮ್ಮ ಅಕ್ಕ ಇದು ನೋಡ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ದುಡ್ಡು ಬೇಡ ನನಗೆ ಯೂಟ್ಯೂಬಲ್ಲಿ ಏನಿದೆ ನಮ್ಮೂರ ಬಗ್ಗೆ ಹೇಳೋದಕ್ಕೆ. ಹಿಂದೆ ಈ ಕಡೆ ಇದು ತಿರುಗ್ತೀನಿ, ಆ ಕಡೆ ನಮ್ಮೂರು ಬೆಟ್ಟ ತೋರಿಸ್ತೀಯ ಅಂತ ಒಬ್ಬರು ಮಾಡ್ತಾರೆ ಅದೇ ಸಾಕು ಸುಮ್ಮನೆ. ಈಜಿನ ಇದು ಸಿಕ್ಕಾಪಟ್ಟೆ ಈಸಿ ಮೆಥಡ್. ಹೌದಾ? ಹಾಂ, ನಮ್ಮಮ್ಮ ಕಲ್ತ್ಕೋಬೇಕು ಅಂತಿದ್ದಾರೆ. ನಾನು ಕಲ್ತೀನಿ ಉದ್ಧಾರ ಆಗಿ ಸುಮ್ಮನೆ ಇರು ಅಂತಿದ್ದೀನಿ. ಆ ಮೆಷಿನ್ ಸೇಲ್ ಮಾಡಿಬಿಡ್ತೀನಿ ಅಂತ ಇದ್ದೀನಿ. ಅದಕ್ಕೆ ಮೇಲೆ ಇನ್ವೆಸ್ಟ್ ಮಾಡೋದೇ ಜಾಸ್ತಿ, ರಿಪೇರ್ ಖರ್ಚು. ಒಂದು ಮಾಡ್ಕೊಳ್ಳೋ ಅಂದರೆ ನೆಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ. ನೀರಲ್ಲಿ ಎಗ್ರೋಯ್ತು, ಸ್ಲಿಪ್ ಆಗೋಯ್ತು. ಇದರಲ್ಲಿ ಕಟಿಂಗ್ಸು ಬೇರೆ ಬೇರೆ ಥರ ಬರುತ್ತೆ. ರಿಷಿಕಾ ಅಂತ ಅದ್ಯಾವುದೋ ಒಬ್ರು ಆಂಟಿ ಮಾಡ್ತಾರೆ. ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ ನೋಡಿ, ಬ್ಲ್ಯಾಕ್ ನೆನಪಿದ್ಯಾ? ಬ್ಲ್ಯಾಕ್ ಮೇಲೆ ವೈಟ್ ಕ್ರೀಮ್ ಇದೆ. ಅವರು ನೋಡೇ ತೊಗೊಂಡಿದ್ದು ಯೂಟ್ಯೂಬಲ್ಲಿ ಅನ್ನೋದು. ಆ ಬ್ಲೌಸ್ಗಳು ಟೈಟ್ ಇದೆ ನನಗೆ. ಹೈ ನೆಕ್ ಇಡಿಸ್ಕೊಂಡ ಲೂಸ್ ಇರಬೇಕಲ್ವಾ, ಸ್ವಲ್ಪ ಟೈಟ್ ದಪ್ಪ ಆಗಿದ್ದೀನಿ. ಅವಾಗ ಇವಾಗ ಕುಚ್ಕೋಬೇಕು ಅಂತ ಅನಿಸ್ತು. ಅವ್ರು ತಂಗಿ ಹಿಂಗೂ ಮಾಡಿ ಹಾಕೊಂಡು ಹೋಗ್ಬಿಟ್ಟೆ ಆಫೀಸ್ಗೆ. ಆಮೇಲೆ ಆ ಆಂಟಿ ತೋರಿಸುತ್ತೆ ಅಮ್ಮ ಮಾಟ ಚಾನಲ್ ತೆಲುಗಲ್ಲಿ ಕೇಳಿ. ತೆಲುಗು ಬಂದರೆ 3 ಕಟ್ಸು, 3 ಕಟ್ಟು ಆಂಟಿನೇ ಹೊಡ್ಕೊಳತ್ತೆ ಬ್ಲೌಸು. ನಮ್ಮಮ್ಮ ಅದನ್ನು ನಾನು ಬ್ಲೌಸ್ ಹೊಲ್ದಾಕೋತೀನಿ, ಹೊಲಿದು ನೀನು ಹಾಕ್ಕೊಂಡು ಆ ಮಿಷಿನ್ ಮೇಲೆ ₹1 ಇನ್ವೆಸ್ಟ್, ಆ ಮಿಷಿನ್ ರಿಪೇರಿಗೆ ತಗೊಳ್ಳೋಣ ಅಂತ ಕರ್ಕೊಂಡು ಹೋಗೋದೇ ಇಲ್ಲ ಅಂದ್ಬಿಟ್ಟಿದ್ದೀನಿ. ರಿಷಿಕಾ ಅಜ್ಜಿ ನೀವು ಹೊಲಿಯೋದು ಬೇಡ, ನಾನು ಲಂಗ ಹಾಕ್ಕೊಳ್ಳೋದು ಬೇಡ ಸುಮ್ಮನೆ ಇರ್ತಿ. ನಾನು ಲಂಗ ಹಾಕ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ನಾನು ಹಾಕ್ಕೊಳ್ಳೆ ಅಂತ ಅಂತಾರೆ. ಬೇಡ ಅಜ್ಜಿ, ದಯವಿಟ್ಟು ಬೇಡ ಅಜ್ಜಿ, ಪ್ಲೀಸ್ ನೀವು ಮೆಷಿನೇ ಓಪನ್ ಮಾಡಬೇಡ. ನೀರು ಹೊಟ್ಟೋಯ್ತು ಅಂತೀಯ, ಆಮೇಲೆ ಇದು ಸ್ಲಿಪ್ ಆಗೋಯ್ತು ಅಂತೀಯ, ನೀವು ಹೇಳ್ತೀಯ ಅಜ್ಜಿ ಅಂತಾರೆ. ಇದು ನಿಂದೇನಾ? ಓ ರೆಡಿಮೇಡು ಇಲ್ಲ, ಸ್ಟಿಚ್ ಮಾಡ್ತಾರೆ. ಸ್ಟಿಚಿಂಗ್ ಚಾರ್ಜಸ್ಸೇ ಜಾಸ್ತಿ. ಹೌದು, ಅದಕ್ಕಿಂತ ರೆಡಿಮೇಡ್ ನಾನು ನಮಗೆ ಯೂನಿಫಾರ್ಮ್ ಸ್ಟಿಚ್ ಮಾಡಿಬಿಟ್ರಾ 2 ಸೈಕಲ್ಸ್ ಇರುತ್ತೆ ನಮಗೆ. ಅದಕ್ಕೆ ಎಲ್ಲ ಐಡಿಯಾ ಮಾಡಿ ಸೆಲೆಕ್ಟ್ ಮಾಡಿ ತಗೊಂಡು ನಾವೇ ಇನ್ನೇನು ಮಾಸ ಕಾಣಿಸ್ಬೇಕು ಅಷ್ಟೇ ತಾನೆ ಅಂತ. ಚೆನ್ನಾಗಿರುತ್ತೆ ಸ್ಯಾರಿ ವೇರ್ ಮಾಡೋದಕ್ಕೆ ಡಿಗ್ನಿಫೈಡಾಗಿ. ನಾವು ಒಂದು 2 ದಿನ ಹಾಕೊಂಡು ಹೋಗ್ತೀವಿ. ನಮ್ಮ ಟೀಮೇಟು ಯಾವುದೋ ಒಂದು ಇದು ಮಾಡಿಲ್ಲ ತಿಳಿತಾ ಇದ್ಲು, ಕೋಡಿಂಗ್ ಮಾಡಬೇಕು ತಪ್ಪಂತ ಬಿಟ್ಟು ಅಲ್ಲಿ ಉದ್ರೋದು ಬಾಕಿ. ಅವತ್ತಿಂದ ಮಾಡಿಲ್ ಹೋಗ್ಬಿಟ್ಟು ಸಿಗಿಸ್ಕೊಂಡ್ಬಿಡೋದು ನಾವು. ನಮ್ಮ ಬಾಸು ಇದೇನಾದ್ರು ಮಾಡಿಲ್ ಸೆಂಟ್ರಾ, ಕೋಡಿಂಗ್ ಸೆಂಟ್ರಾ ಅಥವಾ ಹಳ್ಳಿ ಸೆಂಟ್ರಾ ಅಂತ. ಮತ್ತೆ ಸ್ಯಾರಿ ಸಿಕ್ಕಿಲ್ಲ ಸರ್, ನಾನು ಹೆಂಗೆ ಹತ್ಬೇಕಂದ್ರೆ ಹಿಂಗೆ ಹತ್ಕೋಬೇಕು ಅಂತ.
ಬೇಡ ಕಣಮ್ಮ ಸ್ಯಾರೀಸು ರೆಡ್ ಮಾಡಿಬಿಡಿ ನಿಮ್ಮ ಟೈಮು ಮಾಡಿಬಿಡಿ ಮಾಸಾಗಿ ಒಂದು ಹಾಕೊಳ್ಳಿ ಅದೇನು ಕಟ್ ಹಾಕ್ಕೊತೀರೋ ಏನು ಹಾಕೋತೀರೋ ನಿಮ್ಗೆ ಬಿಟ್ಟು ಮೈ ಕಾಣಿಸ್ದಂಗೆ ಹಾಕೊಳ್ಳಿ ನಮ್ಮ ಟೀಮ್ ವಯಸ್ಸಾಗಿರೋದು ಟೇಬಲ್ ಹಾಕ್ಕೊಂಡು ಅಕ್ಕಿ ಇಟ್ಕೊಳಮ್ಮ ಅಂತ ಎಲ್ಲರೂ ಇದು ಯೂನಿಫಾರ್ಮ್ ಸ್ಯಾರೀಸ್ ಅಂತ ಕೇಳಬೇಕಂತೆ ಅವಾಗ ದಪ್ಪ ಬಣ್ಣ ಬರುತ್ತಂತೆ ಇದು ಮೆಷಿನ್ಗೆಲ್ಲ ತಡೆಯುತ್ತಂತೆ ಎಲ್ಲ ಇದನ್ನು ಹೊಡ್ಸ್ಕೊಂಬಿಡೋಣ ಮಾರಕ್ಕೆ 3 ದಿನ ತಾನೇ ನಮಗೆ 2 ದಿನ ಎಂಜಾಯ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಎಷ್ಟು ದಿನ ಹೋಗ್ತಿರೋದು ಇವಾಗ? ನಾನು 2 ಡೇಸ್ ಅಷ್ಟೇ. 2 ಸೈಕಲ್ಸ್ ನಮಗೆ 2 into 6 12 ಸೈಕಲ್ಸ್ 10 ಡೇಸ್ ಆಯಿತು ಸಾಕು. ಇನ್ನೆರಡು ರಿಪೀಟ್ ಮಾಡ್ಕೊತೀವಿ ನಾವೇ. ಸುಸ್ತಾಗೋಯ್ತು ನನಗೆ ಸೀರಿಯಸ್ ಆಗಿ. ನನ್ನ ಟೀಮಲ್ಲಿ ಒಬ್ಬರು ಬರ್ತಾರೆ ಅಮ್ಮ ಸ್ಯಾರಿ ಜೊತೆಗೆ ಹಿಂದೆ ಸ್ವಲ್ಪ ಬರ ಟೀ ಮಾಡಿದ್ರೆ ಟೀ ಮಾಡಿಯಲ್ಲಿ ವಾಟ್ ಇಸ್ ದಟ್ ಡೂಯಿಂಗ್ ಸೌಂಡ್ ಸಮಥಿಂಗ್ ಯು ಪೀಪಲ್ ಡಿಡ್ ಅಂತ ಬರ್ತಾರೆ ಆ ಗ್ರೂಪ್ ಬರ್ತಾರೆ ಇವಾಗ ಬೈತಾರೆ ಅಂತ. ಆಮೇಲೆ ಸ್ವಲ್ಪ ಆದ್ಮೇಲೆ ಕಳಿಸಿ ಆಯಿತು ಹೋಗ ಯಮ್ಮನಿಗೆ ಕೈ ಬಳೆ ನೋಡ್ಕೊಂಡು ಬನ್ನಿ ಅಂತ ಅಂದ್ಕೊಂಡು ಕಳಿಸ್ದೆ. ಮೇಡಮ್ ಅಂತಂದು ಯಮ್ಮನ ಕಳಿಸಿ ಪಿಚ್ಚಮ್ಮ ಬಳೆ ತೆಗಿಯೋದಲ್ಲಿ ಬರ್ತಾನೆ ಇಲ್ಲ ಹೆಂಗೆ ಹಾಕ್ತೀನಿ ಅಂತಂದ್ರೆ ಸೋಫಾಕ್ ಹಾಕ್ಬಿಟ್ಲಂತೆ. ತೆಗಿ ನಿನ್ನ ಅವಶ್ಯಕತೆ ಇದೆ ತೆಗಿ ನಮ್ಗೆ ಯಾವ್ದು ಬರಲ್ಲ ತೆಗಿಲ್ಲ ಬರ್ತಾ ಇಲ್ಲ ಸೌಂಡು. ಆಮೇಲೆ ಏನು ಮಾಡಿದೆ ಪ್ಲಾಸ್ಟಿಕ್ ಕವರ್ ಹೋಗ್ಬಿಟ್ಟು ಆ ಸೆಕ್ಷನರ್ ಹತ್ರ ಕೇಳಿ ಇಸ್ಕೊಂಬಂದು ಟೈಟಾಗಿ ರಬ್ಬರ್ ಬ್ಯಾಂಡ್ಗಳು ಹಾಕ್ಬಿಟ್ಟು ನಲ್ಗಲ್ಲ ಅಂತ ಬಡ್ಬಾರ್ದು ಇವತ್ತು ಮಾಡಿಸ್ತಾ ಇದ್ದಾರೆ 2 ಸತಿ ಅವ್ರು ಸುಮ್ಮನೆ ನಮ್ಮನ್ನ ಅಂತ. ಅಲ್ಲಿ ಇಷ್ಟವ್ರು ಬಂದ್ಮೇಲೆ ತಲೆ ಮೇಲೆ ಹಿಂಗೆ ಕುತ್ಕೊಂಡ್ಬಿಡ್ತಾರೆ ಅವರು ಚುಚ್ಚಿಗೆ ಹೋಗೋಕ್ಕೂ ಬಿಡೋದೆ ಯಬೋಯ್ ಅಂತಾರೆ ಇವು ಬೇರೆ ಯಬೋಯ್ ಇಂಗ್ಲೀಷ್ ಹೋಗಕ್ಕೆ ಹೆಂಗೆ DRDO ಬರೋದೇ ನಮಗೆ ದರಿದ್ರ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಇಟ್ಕೊಳ್ಳೋದಕ್ಕೆ ಅಂತ. ಇನ್ನೊಂದು ಆಂಟಿ ಮಲ್ಲಿಗೆ ಹೋಗಿ ಉಟ್ಕೊಂಡ್ಬಂತು ವಯಸ್ಸಾಗಿದೆ ಆಂಟಿಗೆ. ಅದೆಲ್ಲ ಮಾಡಿಲ್ಲಲ್ಲ ಎಲ್ಲೋ ಬಿದ್ದೋಯ್ತಿರುತ್ತೆ ಇಷ್ಟವರು ಬ್ಯಾಂಡ್ ನಮ್ಮ ಸಾರಿಗೆ. ಮುಂಚೆ ಎಲ್ಲ ಚೆನ್ನಾಗಿತ್ತು ಆರಾಮಾಗಿ ಅವ್ರು ಇಷ್ಟ ಬಂದಿದ್ದು ಅವ್ರು ಹಾಕೊಂಡು ಹೋಗ್ತಾಯಿದ್ವಿ. ಲಾಂಚ್ ದಿನ ಮತ್ತು ಗ್ರ್ಯಾಂಡಾಗಿ ಹೋಗ್ಬಿಡ್ತಾ ಇದ್ವಿ. ಟೇಕಾಫ್ ದಿನ ಮತ್ತು ಲ್ಯಾಂಡ್ ಆಗೋ ದಿನ जितना चाहिए था उतना काट के किया बस. ಬೇಗ ನಮ್ಮ ಖರ್ಚಿನ ಕರ್ಕೊಂಡು ಹೋಗ್ತೀನಿ ಕೋಡಿಗೆ. ಸ್ವಲ್ಪ ಖರ್ಚಿತನ ಇದ್ರೆ ಸಾಕು ನಿಮ್ಮ ಬ್ರೈನು. ಅದೇ ಇಲ್ಲ ಅವ್ರ ಹತ್ರ. ಕಳಿಸ್ಬಿಡಿ ಹೋಗು ಟ್ರೈನಿಂಗ್ ಕೊಡ್ತಾರಂತೆ ಕರ್ಕೊ ಅಂತ. ಇನ್ನೇ ಬೇಕಾಗಿರೋದು ಸಾಕು. ಗುಲ್ಜಾರ್ ಹೆಂಡ್ತಿನೋ ನಿಮ್ಮ ಹೆಂಡ್ತಿನ ಇಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ. ನೈಟ್ ಶಿಫ್ಟಲ್ಲಿ ಇದ್ದೇ ನಾವು ಇಷ್ಟು ವಿಡಿಯೋ ಕಾಲಸ್ ಮಾತಾಡ್ಕೊಂಡು ಪಾಠ ಡೆವಿಲ್ ಥರ ಬರ್ತೀನಿ ನಾನು ಇಬ್ಬರೇ ಅಲ್ವಾ ನೀವು ಎಲ್ಲ ಹತ್ತ ತಿಳಿದ್ವಿ ಒಂದು ಕಡೆಯಿಂದ ಒಂದು ಬಿಟ್ಟಿಲ್ಲ ಮಾಡ್ಯೂಲ್ಗಳು ನಾವು. ಕೆಲಸ ಇಲ್ಲ ಏನಿಲ್ಲ ನಮ್ಮ ನೈಟ್ ಶಿಫ್ಟ್ ಆಗ್ತಾರೆ ಸುಮ್ಮನೆ ತೊಂದರೆ ಕಾಫಿ ಕುಡಿಯೋದು ಒಂದೊಂದೆಲ್ಲ ನಾವು ಮಾಡೋದು ನಿದ್ದೆ ಹೊಡಿಯೋದು ತೂಕಡಿಸೋದು ಸಿನಿಮಾ ನೋಡೋದು. ಇದಕ್ಕೆ ಇದೊಂದು ಶೂಟ್ ಸ್ಟಾರ್ಟ್ ಮಾಡಿ ನೀವು ಏನಿಲ್ಲ ರೆಡ್ಡು ಕ್ರೀಮ್ ಕಲರ್ ಇದೆಯಲ್ಲ ಆ 2 ಟಾಪ್ ಕೊಟ್ಬಿಡಿ ಫಸ್ಟು. ಬಾಕಿದೊಂಚೂರು ನಿಧಾನ ಕೊಡೋರಂತೆ ನನಗೆ ಡ್ರೆಸ್ಸಸ್ ಪೂರ್ತಿ ನಿಧಾನ ಕೊಡಿ ಕೊಡಿ ಏನಾಗಿ ಅರ್ಜೆಂಟ್ ನನಗೆ. ಇದು ನಿಮ್ಮ ಮ್ಯಾಟಾ ನಮಾಜ್ ಮಾಡೋದು ಆ ಥರ ಮರೂನ್ ಸಿಕ್ಕತ್ತಲ್ಲ ಒಂದು ತಂದು ಕೊಡಿ. ನಾನು ತಂದಿದೆ ಚೆನ್ನಾಗಿದೆ ಹಂಗೆ ಅದು ಕೆಳಗೆಲ್ಲ ಹಾಕೊಂಡು ತುಳಿಬೇಕಾ?
ಎಲ್ಲ ಹಾಕೋಣ. ಎಷ್ಟು ಜನ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಲ್ಲ ಅದಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ? ಇಲ್ಲ ಈಗ 2ನೇ ವಿಡಿಯೋ ಅವತ್ತು ಕಳ್ಸಾದ್ಮೇಲೆ ಇವತ್ತೇ ಮಾಡಿದ್ದೀನಿ, ಇನ್ಮೇಲೆ ಮಾಡ್ತೀನಿ. ಡೈಲಿ ಒಂದು ಮಾಡಿ ಭಯ್ಯ, 2 ಮಾಡ್ತೀನಿ ಡೈಲಿ. ನೀವು ಮಾಡೋದೇ ಆನ್ ಮಾಡಿ ಇಟ್ಬಿಟ್ಟು ಮಾಡಿ, ಡೈಲಿ ಮಾಡಿ. ಯೂಟ್ಯೂಬಲ್ಲಿ ಒಳ್ಳೆ ಅಮೌಂಟ್ ಬರಬೇಕು ಅಲ್ವಾ? ಬರುತ್ತೆ ಅಂತೆ, ಅದು ಎಷ್ಟೋ ಸಾವಿರ ನಿಮ್ಮ ಅಕೌಂಟ್ ಎಲ್ಲ ಹಾಕಿದ್ದೀರಾ? ಬ್ಯಾಂಕ್ ಅಕೌಂಟ್ ಎಲ್ಲ ಹಾಕಿ ಇನ್ನೂ ಆಗಿಲ್ಲ, ಅವರೇ ಕೇಳ್ತಾರೆ ಅದು ಇಷ್ಟು ಸಾವಿರ ಆದಮೇಲೆ. ನಿಮ್ಮ ಅಂಗಡಿಗೆ ಒಂದು ವೀಡಿಯೋ ಮಾಡಿ, ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ. ಆಮೇಲೆ ಟೈಪ್ಸ್ ಆಫ್ ಬ್ಲೌಸಸ್ ಒಂದು ವೀಡಿಯೋ ಮಾಡಿ. ನಾನು ಹೇಳಿ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ, ನನ್ನ ಬಾಕ್ಸ್ ಹಂಗೆ ಇದೆ. ಆಮೇಲೆ ಟೈಪ್ಸ್ ಆಫ್ ಸ್ಯಾರೀಸ್ ಒಂದು ಮಾಡಿ, ಆ ಥರ ವೆರೈಟಿ ಮಾಡಿ. ಈ ಥರ ವೆರೈಟಿ ಮಾಡಿ, ಹಂಗೆ ಮಾಡೋದು ಎಲ್ಲ. ಹೌದು. ನೀವೆಲ್ಲಿ ಹೋದ್ರೂ ಅಲ್ಲೊಂದು ಚಾನಲ್ ಅಲ್ಲೊಂದು ಹೋಗ್ತಾ ಇರಬೇಕು. ನಿಮ್ಮ ಮೊಬೈಲು ನಿಮ್ಮ ಸ್ಟ್ಯಾಂಡ್ ಇಲ್ಲ ಅಂದರೆ ಚಿಂತೆ ಇಲ್ಲ, ಯಾರಾದರೂ ಇರ್ತಾರೆ ತೆಗಿತಾರೆ ಬಿಡಿ. ಎಷ್ಟು ಆಯಿತು? ಎಲ್ಬೋ ಆಯಿತು ಇವಾಗ. ಎಲ್ಬೋ ಆಯಿತಾ? ಏನು ಐರನ್ ಮಾಡ್ತೀನಿ, ನಿಮ್ಮ ಮನೇಲಿ ನಾನು ಐರನ್ ಮಾಡ್ಕೊತೀನಿ. ನಿಧಾನಕ್ಕೆ ಮಾಡ್ಕೊಡ್ತೀನಿ. ಬೇಡ, ನಿಧಾನಕ್ಕೆ ಮಾಡ್ಕೊತೀನಿ. ಟಚ್ ಮಾಡೋದು. ಥ್ಯಾಂಕ್ ಯು ಭಯ್ಯ. ಏನೇನು ಮಾಡ್ತೀರಾ ಎಲ್ಲ ಒಂದು ವಿಡಿಯೋ ಮಾಡಿ. ಅದೇ ಅದು ಕೆಲವರೆಲ್ಲ ಮಾಡ್ತಾರೆ ನೋಡಿ, ಅದೇ ಟೈಪ್. ಹೌದು.